ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದೆ. ಈ ವಾರ ಕೂಡ 3 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ ಒಂದು IPO ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಪ್ರೀಮಿಯರ್ ಎನರ್ಜೀಸ್ ತಮ್ಮ IPOನ ತರ್ತಿದ್ದಾರೆ. ಈ ಕಂಪನಿ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರುತ್ತೆ. ಒಳ್ಳೆ ಒಂದು ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPO ಡೀಟೇಲ್ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆಯೇ ಎರಡನೇ ಕಂಪನಿ ಎಕೋಸ್ ಮೊಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಈ IPO ಕೂಡ ಆಗಸ್ಟ್ 28ಕ್ಕೆ ಓಪನ್ ಆಗ್ತದೆ. ಎಕೋಸ್ ಮೊಬಿಲಿಟಿ ಆ್ಯಂಡ್ ಹಾಸ್ಪಿಟಾಲಿಟಿ ಲಿಮಿಟೆಡ್ 1996ರಲ್ಲಿ ಪ್ರಾರಂಭವಾದಂಥ ಕಂಪನಿ ಆಗಿರ್ತಾರೆ. ಇವರು ಮೇಜರ್ ಆಗಿ ಚಾಪರ್ ಡ್ರಿವನ್ ಕಾರ್ ರೆಂಟಲ್ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಈ ಕಂಪನಿ ರೆಂಟಲ್ ಕಾರ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ಸನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಫಾರ್ಚೂನ್ 500 ಕಂಪನೀಸ್ ಕೂಡ ಇವರ ಕ್ಲೈಂಟ್ಸ್ ಆಗಿರ್ತಾರೆ. 2024ರ ಮಾರ್ಚ್ನ ವೇಳೆಗೆ 109 ಸಿಟಿಗಳಲ್ಲಿ ಇವರು ಪ್ರೆಸೆನ್ಸನ್ನು ಹೊಂದಿದ್ದಾರೆ. 21 ಸ್ಟೇಟ್ಸ್ ಮತ್ತು 4 ಯೂನಿಯನ್ ಟೆರಿಟರಿಗಳಲ್ಲಿ ಇವರ ಆಫೀಸಸ್ ಇದೆ. ಅಲ್ಲಿ ಅವರು ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಕಂಪನಿ ಸೆಲ್ಫ್ ಡ್ರಿವನ್ ಕಾರ್ಸ್ಗಳನ್ನು ಡೆಲ್ಲಿ, ಗುರ್ಗಾಂವ್, ಮುಂಬೈ ಮತ್ತು ಬೆಂಗಳೂರಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಬಿಸ್ನೆಸ್ ಅನ್ನು ಕೂಡ ಮಾಡುವಂಥ ಕಂಪನಿ ಆಗಿರ್ತಾರೆ. 1100ಕ್ಕೂ ಹೆಚ್ಚಿನ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ಗಳಿಗೆ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಕಂಪನಿಯ ಎಂಪ್ಲಾಯೀಸ್ಗಳಿಗೆ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಎಕೋಸ್ ಮೊಬಿಲಿಟಿ ಅಂಡ್ ಹಾಸ್ಪಿಟಾಲಿಟಿ ಲಿಮಿಟೆಡ್ 12,000 ಕಾರ್ಗಳ ನೆಟ್ವರ್ಕ್ ಅನ್ನ ಹೊಂದಿದ್ದಾರೆ. ಎಕಾನಮಿ, ಲಕ್ಸುರಿ ಎಲ್ಲ ಕ್ಯಾಟಗರಿಗಳ ಕಾರ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಇದರ ಜೊತೆಯಲ್ಲಿ ಮಿನಿ ವ್ಯಾನ್ಸ್ಗಳು, ಲಗೇಜ್ ವ್ಯಾನ್ಸ್ಗಳು, ಈ ರೀತಿಯ ವೆಹಿಕಲ್ಸ್ ಗಳನ್ನು ಕೂಡ ಕಂಪನಿ ಓನ್ ಮಾಡ್ತಾರೆ. ಸೊ ಆ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಕ್ಲೈಂಟ್ ಬೇಸ್ ಕೂಡ ನಮಗೆ ಸ್ಟ್ರಾಂಗ್ ಆಗಿರೋದು ಕಾಣಿಸುತ್ತೆ. HCL ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಇಂಡಿಗೋ, ಡ್ರೀಮ್ ಫೋಕ್ ಸರ್ವಿಸ್ ಲಿಮಿಟೆಡ್, HDFC ಲೈಫ್ ಇನ್ಶೂರೆನ್ಸ್, ವಾಲ್ಮಾರ್ಟ್ ಗ್ಲೋಬಲ್ ಟೆಕ್, ಈ ಕಂಪನಿಯ ಎಂಪ್ಲಾಯೀಸ್ಗಳಿಗೆ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಎಕೋಸ್ ಮೊಬಿಲಿಟಿನಲ್ಲಿ 671 ಎಂಪ್ಲಾಯೀಸ್ ಇದ್ದು ಇವರು ಕ್ರೂಷಿಯಲ್ ಆಪರೇಷನ್ ಟೀಮ್ನ ಪಾರ್ಟ್ ಆಗಿರ್ತಾರೆ. ಎಕೋ ಮೊಬಿಲಿಟಿ IPO ಆಗಸ್ಟ್ 28ಕ್ಕೆ ಓಪನ್ ಆಗ್ತದೆ. ಆಗಸ್ಟ್ 30ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 318ರ ಲೋವರ್ ಪ್ರೈಸ್ ಬ್ಯಾಂಡ್ ಹಾಗೆ 334ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 334ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. 44 ಶೇರ್ಗಳ ಲಾಟ್ ಆಗಿರುತ್ತೆ. 44 ಶೇರ್ಸ್ಗಳಿಗೆ ಮಿನಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಒಂದು ಲಾಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ ₹14,696 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,91,048 ಅವಶ್ಯಕತೆ ಇರುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರ ಅಂದಾಗ ಬೈ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 2 ಸೆಪ್ಟೆಂಬರ್ ಸೋಮವಾರ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಫಂಡ್ 3 ಸೆಪ್ಟೆಂಬರ್ಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 3 ಸೆಪ್ಟೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಬುಧವಾರ 4 ಸೆಪ್ಟೆಂಬರ್ ಆಗಿದೆ. ಹಾಗೆಯೇ ಎಕೋಸ್ ಮೊಬಿಲಿಟಿಯ ಫಿನಾನ್ಷಿಯಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಸೊ ಕಂಪನಿಯ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ನಲ್ಲಿ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಯ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಬಾರೋಯಿಂಗ್ಸ್ 21 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ಫಿನಾನ್ಷಿಯಲ್ಸನ್ನು ಎಕೋಸ್ ಮೊಬಿಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. IPO ಇಶ್ಯೂ ಸೈಜ್ 601 ಕೋಟಿ ಆಗಿರುತ್ತೆ. ಸೊ ಇಲ್ಲಿ ಒಂದು ಡ್ರಾಬ್ಯಾಕ್ ಅಂದರೆ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ, ಎಲ್ಲ ಕೂಡ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಂದರೆ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಮತ್ತು ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ಫ್ರೆಶ್ ಆಗಿ ಇಶ್ಯೂವನ್ನು ತರ್ತಿಲ್ಲ. ಸೊ ಫ್ರೆಶ್ ಇಶ್ಯೂ ಇಲ್ಲ ಅಂದಾಗ ಇದರಿಂದ ಕಂಪನಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಇರೋದಿಲ್ಲ. ಸೊ ಈ ಒಂದು IPOನಿಂದ ಬರುವಂಥ ದುಡ್ಡನ್ನು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಮತ್ತು ಪ್ರಮೋಟರ್ಸ್ ಯಾರು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅವರು ತಗೋತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 35% ಆಫರನ್ನು ಮಾಡ್ತಿದ್ದಾರೆ. ಒಂದು ಸಣ್ಣ ಸೈಜ್ನ IPO ಆಗಿರುತ್ತೆ. ಆದ್ದರಿಂದ ಬಹಳಷ್ಟು ಬೇಗ IPO ಓವರ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ಗಳಿಂದ ಅಪ್ಲಿಕೇಶನನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ತೀರಾ ಅಂದರೆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಕಂಪನಿ ಮಾಡ್ತಾ ಇದ್ದಾರೆ. ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹334 ಕಂಪನಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 2,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ₹10 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 32ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ ಆವರೇಜ್ PE 22ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಎಕೋಸ್ ಮೊಬಿಲಿಟಿಯ ROE ROCಯನ್ನು ಅಬ್ಸರ್ವ್
ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕಂಪನಿಯ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಂಡಸ್ಟ್ರಿ ಪಿಇಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. ಕಂಪನಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡುವಾಗ ವೈಸ್ ಟ್ರಾವೆಲ್ ಇಂಡಿಯಾ ಲಿಮಿಟೆಡ್ ಹಾಗೆ ಶ್ರೀ OFSM ಇ ಮೊಬಿಲಿಟಿ ಲಿಮಿಟೆಡ್ ಅನ್ನ ಕಾಂಪಿಟೇಟರ್ ಆಗಿ ನೇಮ್ ಮಾಡಿದರೆ ಈ ಎರಡು ಕಂಪನಿಗಳು ಡ್ರಾಫ್ಟ್ ಪೇಪರ್ ಸಬ್ಮಿಟ್ ಮಾಡುವಂಥ ಟೈಮ್ನಲ್ಲಿ 2023ರ PE ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಎಕೋ ಮೊಬಿಲಿಟಿಯ IPO ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಯಾಕೆಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಆ್ಯಡ್ ಆದಾಗ ಇನ್ನೂ ಹೆಚ್ಚಿನ ಪ್ರೈಸ್ನಲ್ಲಿ ಈ ಕಂಪನಿ ಲಿಸ್ಟ್ ಆಗುತ್ತೆ. ಆದ್ದರಿಂದ ವ್ಯಾಲ್ಯೂಯೇಷನ್ ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗ್ಬೋದು. ಸೊ ಕಾಂಪಿಟೇಟರ್ ಕಂಪನಿ ಆಗಿರುವಂಥ ವೈಸ್ ಟ್ರಾವೆಲ್ ಇಂಡಿಯಾ ಲಿಮಿಟೆಡ್ ಕೂಡ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ROCE ROE ಅನ್ನು ನೀವು ಅಬ್ಸರ್ವ್ ಮಾಡ್ಬೋದು. 50% ಮೇಲೆ ನಮಗೆ ROCE ROE ನೋಡೋದಕ್ಕೆ ಸಿಗುತ್ತೆ. ಈಗ ಸ್ಟಾಕ್ನ PE 30ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದೇ ಒಂದು ವ್ಯಾಲ್ಯೂಷನಲ್ಲಿ ಎಕೋಸ್ ಕೂಡ ತಮ್ಮ IPOನ ತರ್ತಿದ್ದಾರೆ. ಹಾಗೆ ಇನ್ನೊಂದು ಕಂಪನಿ ಶ್ರೀ OSFM ಇ ಮೊಬಿಲಿಟಿ ಲಿಮಿಟೆಡ್. ಈ ಕಂಪನಿ ಕೂಡ ಅಷ್ಟೇ ಸ್ಟ್ರಾಂಗ್ ROCE ROE ಅನ್ನು ಹೊಂದಿದೆ. ಈ ಕಂಪನಿಯ PE ಈಗ 33ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಎಕೋಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂನೊಂದಿಗೆ ಲಿಸ್ಟ್ ಆದಾಗ PE ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗ್ಬೋದು. ಬಟ್ ಇಲ್ಲಿ ಶ್ರೀ OSFMನ ಮಾರ್ಕೆಟ್ ಕ್ಯಾಪನ್ನು ಅಬ್ಸರ್ವ್ ಮಾಡಿದಾಗ 269 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಮೈಕ್ರೋ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಹಾಗೆ ವೈಸ್ ಟ್ರಾವೆಲ್ ಇಂಡಿಯಾ ಲಿಮಿಟೆಡ್ನ ಮಾರ್ಕೆಟ್ ಕ್ಯಾಪ್ ಕೂಡ 700 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಎಕೋಸ್ ಮೊಬಿಲಿಟಿ ಒಳ್ಳೆ ಒಂದು ಕ್ಲೈಂಟ್ ಬೇಸನ್ನು ಹೊಂದಿದೆ. ಹಾಗೆ 1100ಕ್ಕೂ ಹೆಚ್ಚಿನ ಕಾರ್ಪೊರೇಟ್ ಕಂಪನಿಗಳಿಗೆ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಎಕೋ ಮೊಬಿಲಿಟಿಯ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಈ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 150ರ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ 160ರ ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ 45ರಿಂದ 48% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 334. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸನ್ನು ಮಾತ್ರ ಇಟ್ಕೋಬೋದಾಗುತ್ತೆ. ಕಾರ್ ರೆಂಟಲ್, ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಈ ರೀತಿಯ ಬಿಸ್ನೆಸ್ ನಿಮಗೆ ಇಷ್ಟ ಇದ್ದರೆ, ಈ ರೀತಿಯ ಬಿಸ್ನೆಸ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದರೆ ಆಗ ಈ ಒಂದು ಕಂಪನಿಯನ್ನು ನೀವು ಕನ್ಸಿಡರ್ ಮಾಡ್ಬೋದು. ಆಲ್ರೆಡಿ 2 ಕಾಂಪಿಟೇಟರ್ ಕಂಪನಿಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಆ ಕಂಪನೀಸ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಬಟ್ ಈ ಒಂದು ಬಿಸ್ನೆಸ್ ಮಾಡೆಲ್ ನಿಮಗೆ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೆ ಮಾತ್ರ ಈ ಒಂದು IPOನ ನೀವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಕೊನೆ ದಿನದವರೆಗೂ 50% ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಎಕೋಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಲಿಸ್ಟ್ ಆದಾಗ ಖಂಡಿತವಾಗ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಆದ್ದರಿಂದ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಈ ಒಂದು IPOನ ನೀವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಎಕೋಸ್ ಮೊಬಿಲಿಟಿಯ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ IPO ರಿವ್ಯೂಸ್ ಮತ್ತು ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.